ಮಧುಮೇಹಿಗಳಿಗೆ ಸೂಕ್ತವಾದ ವಾರಾಹಿ ಭವನ ರೈಸ್ ಸೌಭಾಗ್ಯ ಅರ್ಲಸ್ಕರಿ ಮಾನ್ವಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ವಾರಾಹಿ ಭವನ ರೈಸ್ ಕಂಪನಿ ಕಲ್ಯಾಣ ಕರ್ನಾಟಕ ವ್ಯವಸ್ಥಾಪಕರಾದ ಸೌಭಾಗ್ಯ ಅರ್ಲಸ್ಕರಿ ಮಾತನಾಡಿ, ನಮ್ಮ ಭಾರತೀಯ ಆಹಾರ ಶೈಲಿಯಲ್ಲಿ ಅನ್ನಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಲಾಗಿದೆ. ಆದರೆ ಸಾಮಾನ್ಯ ಅಕ್ಕಿಯಿಂದ ಮಾಡಿದ ಅನ್ನದಲ್ಲಿ ಗ್ಲೂಕೋಸ್ ಪ್ರಮಾಣ ಬೇಗನೆ ಬಿಡುಗಡೆಯಾಗುವುದರಿಂದ ದೇಹದಲ್ಲಿ ಮಧುಮೇಹ ಕಾಯಿಲೆ ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ವಾರಾಹಿ ಭವನ ರೈಸ್ ಕಂಪನಿಯು ಮಧುಮೇಹ ಕಾಯಿಲೆಯಿಂದ ಬಳಲುತ್ತಿರುವವರಿಗಾಗಿ ಸೂಕ್ತವಾದ ಪ್ರೋಟೀನ್, ಫೈಬರ್ನಿಂದ ಸಮೃದ್ಧವಾದ ವಾರಾಹಿ ಭವನ ರೈಸ್ ಎನ್ನುವ ಅಕ್ಕಿಯನ್ನು ಕಲ್ಯಾಣ ಕರ್ನಾಟಕ ಭಾಗದ ಜನರಿಗಾಗಿ ಬಿಡುಗಡೆ ಮಾಡಿದ್ದು, ಈ ಅಕ್ಕಿಯನ್ನು ಮಧುಮೇಹ ರೋಗಿಗಳು ನಿತ್ಯವೂ ಸೇವಿಸಿ ದೇಹದಲ್ಲಿ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಮೂಲಕ ಉತ್ತಮ ಆರೋಗ್ಯವನ್ನು ಪಡೆಯಬಹುದಾಗಿದೆ. ಈ ಅಕ್ಕಿಯು ಸಾಮಾನ್ಯ ಅಕ್ಕಿಯಂತೆ ರುಚಿಯನ್ನು ಹೊಂದಿದ್ದು, ದೇಹದಲ್ಲಿ ನಿಧಾನವಾಗಿ ಗ್ಲೂಕೋಸ್ ಪ್ರಮಾಣವನ್ನು ಬಿಡುಗಡೆ ಮಾಡುವುದರಿಂದ ರಕ್ತದಲ್ಲಿ ಸಕ್ಕರೆ ಅಂಶ ನಿಯಂತ್ರಣದಲ್ಲಿರುತ್ತದೆ. ಆದ್ದರಿಂದ ಸಾಮಾನ್ಯ ಜನರಿಗೂ ಕೂಡ ಲಭ್ಯವಾಗುವಂತೆ ಅಕ್ಕಿಯ ಪ್ಯಾಕೆಟ್ಗಳನ್ನು ರೂಪಿಸಲಾಗಿದ್ದು, ಈ ಅಕ್ಕಿಯು ಕ್ಲಿನಿಕಲ್ ಪರೀಕ್ಷೆಗಳಲ್ಲಿ ಕೂಡ ಉತ್ತಮ ಫಲಿತಾಂಶವನ್ನು ನೀಡಿರುವುದರಿಂದ ಸಕ್ಕರೆ ಕಾಯಿಲೆಯುಳ್ಳವರು ಇನ್ನು ಮುಂದೆ ಯಾವುದೇ ಆತಂಕವಿಲ್ಲದೆ ವಾರಾಹಿ ಭವನ ರೈಸ್ ಬಳಸಿ ಅನ್ನವನ್ನು ಸೇವಿಸಬಹುದು ಎಂದು ತಿಳಿಸಿದರು. ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಮಾನ್ವಿಯಲ್ಲಿ ಮಾರಾಟ ಶಾಖೆಯನ್ನು ಪ್ರಾರಂಭಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮಾನ್ವಿಯ ಮಾರಾಟ ಪ್ರತಿನಿಧಿಗಳಾದ ಎಂಬಿ ಸಿದ್ದರಾಮಯ್ಯ ಸ್ವಾಮಿ ಸಂಖ್ಯೆ 9148794445ಗೆ ಸಂಪರ್ಕಿಸಬಹುದು ಎಂದು ತಿಳಿಸಿದರು. ನಾವು ವಾರಾಹಿ ಭವನ ರೈಸ್ ಅಂತ ಹೇಳಿ ಎಸ್ಪೆಷಲಿ ಶುಗರ್ ಪೇಷಂಟ್ ಇರೋದಂತಾನೆ ಈ ಅಕ್ಕಿನ ನಾವು ಈ ಬೆಳಗ್ಗೆ ತಂದಿದ್ದೀವಿ. ಬಟ್ ಈಗ ಯಾಕಂದ್ರೆ ಈಗ ನಾವು ಶುಗರ್ ಪೇಷಂಟ್ ಹೇಳ್ತೀವಿ, ಡಯಾಬಿಟಿಕ್ ಅವ್ರೇನ ಈಗ ಡಾಕ್ಟರ್ಸ್ ಹೇಳ್ತಾರೆ ಶುಗರ್ ಇರೋರು ರೈಸ್ ತಿನ್ಬಾರ್ದು ಅಂತ ಹೇಳಿ. ಬಟ್ ಅಂತವ್ರಿಗಂತಾನೆ ಹೇಳಿ ಎಸ್ಪೆಷಲಿ ಮಾಡ್ತಿರುವಂತಹ ವಾರಾಹಿ ಭವನ ರೈಸ್ ಇದು ನೀವು ಪ್ರತಿದಿನ ದಿನಕ್ಕೆ 3 ಸರಿ ಈ ಅಕ್ಕಿಯನ್ನು ತಿನ್ಬಹುದು ಅನ್ನ. ಬಟ್ ಇದರಿಂದ ನಿಮ್ಮ ಶುಗರ್ ಏನು ಸ್ಪೈಕ್ ಆಗೋದಿಲ್ಲ, ಜಾಸ್ತಿ ಆಗೋದಿಲ್ಲ, ನಾರ್ಮಲ್ ಸ್ಟೇಜ್ ಅಲ್ಲೇ ಇರುತ್ತೆ. ನೀವು ಬೇಸ್ಟ್ ಒಂದಿಂದ ಯಾವತ್ತು ಶುರು ಮಾಡ್ತಿರಲ್ಲ ಅವತ್ತಿಂದನೇ ಈಗ ಶುಗರ್ ಕಂಟ್ರೋಲ್ ಬರುತ್ತೆ. ನೀವು ಮ್ಯಾಕ್ಸಿಮಮ್ ಅಂದ್ರೆ 2 to 3 ಮಂತ್ಸ್ ಅಲ್ಲಿ ನಿಮ್ಮ ಶುಗರ್ ಕಂಟ್ರೋಲ್ ನಾರ್ಮಲ್ ಸ್ಟೇಜ್ ಬಂದ್ಬಿಡುತ್ತೆ, ಕಡಿಮೆ ಆಗ್ತಾ ಬರುತ್ತೆ, ಸ್ಲೋ ರಿಲೀಸ್ ಆಗ್ತಾ ಬರುತ್ತೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಇದು ಬರೀ ಶುಗರ್ ಇದ್ದವ್ರೆ ಮಾತ್ರ ತಿನ್ಬೇಕಾ, ಶುಗರ್ ಇಲ್ಲದೆ ಅವ್ರು ತಿನ್ಬಾರ್ದು ಅಂತ ಏನಿಲ್ಲ. ಶುಗರ್ ಬಂದಿರೋರು ತಿನ್ಬೋದು, ಫ್ಯೂಚರ್ ಅಲ್ಲಿ ಶುಗರ್ ಬರಬಾರ್ದು ಅನ್ನೋರು ಕೂಡ ಇದನ್ನ ಈ ಅಕ್ಕಿನ ನೀವು ಯೂಸ್ ಮಾಡಬಹುದು. ಸ್ಮಾಲ್ ಪೀಪಲ್ ನೀವು ಈ ಅನ್ನವನ್ನು ತಿಂದ್ಮೇಲೆ ವಾರಾಹಿ ಭವನ ರೈಸ್ ಅನ್ನವನ್ನು ತಿಂದ್ಮೇಲೆ ನೀವು 48 ಅವರ್ಸ್ ಆದ್ಮೇಲೆ ಈ ಶುಗರ್ ಇದು ಕಂಟ್ರೋಲ್ ಎಷ್ಟಿದೆ ಅಂತ ಹೇಳಿ ನೀವು ಚೆಕ್ ಮಾಡ್ಕೊಳ್ಳಿ. ತಿನ್ನೋಕ್ಕಿಂತ ಮುಂಚೆ ಎಷ್ಟಿತ್ತು, ಈ ಅನ್ನ ತಿಂದಾದ್ಮೇಲೆ ನಿಮ್ ಶುಗರ್ ಲೆವೆಲ್ ಎಷ್ಟಿದೆ ಅಂತ ಹೇಳಿ ತಿಂದಾದ್ಮೇಲೆ ಹಾಗೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ನಿಮ್ಗೆ ಜಾಸ್ತಿ ಆಗಿದೆ ಕಮ್ಮಿ ಆಗಿದೆ ಅಂತ ಹೇಳಿ. ಮತ್ತೆ ಇದರಿಂದ ನಿಮ್ಗೆ ಗ್ಲೈಸಮಿಕ್ ಇಂಡೆಕ್ಸ್ ಅಂತ ಹೇಳಿ ಇದರಲ್ಲಿ 51.5. ಬಟ್ ನಾರ್ಮಲ್ ರೈಸ್ ಗೋಧಿ, ಜೋಳ, ಅಕ್ಕಿ ಅಂದ್ರೆ ಸೋಡಾ ಮಸೂರಿ ಇಂಥವೆಲ್ಲ ಮಿಲೆಟ್ಸ್ ಇಂಥವೆಲ್ಲ ತಿಂದಾಗ ಶುಗರ್ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ. ಬಟ್ ಆದ್ರೆ ನಮ್ಮ ಭವನ ರೈಸ್ ಅಂತ ಹೇಳಿ ವಾರಾಹಿ ಭವನ ರೈಸ್ ಇದು ಏನು ನಾವು ಪ್ರತಿದಿನ 3 ಸಲ ತಿಂದ್ರು ಕೂಡ ನಿಮ್ಗೆ ಶುಗರ್ ಜಾಸ್ತಿ ಆಗೋದಿಲ್ಲ. ಅದನ್ನ ನಾವು ಬರೇ ಮಾತಲ್ಲಿ ಹೇಳ್ತಾರೆ, ಕ್ಲಿನಿಕಲಿ ಟೆಸ್ಟ್ ಆಗಿದೆ ಮತ್ತೆ ಗವರ್ಮೆಂಟ್ ಇಂದ ಸರ್ಟಿಫೈಡ್ ಆಗಿರುವಂತಹ ಅಕ್ಕಿ. ಇದು 7 ವರ್ಷ 7 ವಿಜ್ಞಾನಿಗಳು ಅಗ್ರಿಕಲ್ಚರಲ್ ಯೂನಿವರ್ಸಿಟಿಯಿಂದ ರಿಸರ್ಚ್ ಮಾಡಿ ಹೊರ ತಂದಿರುವಂತಹ ಅಕ್ಕಿ. ಇದು ತಿನ್ನೋದ್ರಿಂದ ನಿಮಗೆ ಪ್ರೋಟೀನ್, ಫೈಬರ್ ಜಾಸ್ತಿ ಆಗುತ್ತೆ ಮತ್ತು ಹೆಲ್ತ್ ವೇಟ್ ಕೂಡ ನಿಮಗೆ. ರೂಪಾ ಶ್ರೀನಿವಾಸ್ ನಾಯಕ, ಎಂಬಿ ಸಿದ್ದರಾಮಯ್ಯ ಸ್ವಾಮಿ, ಹನುಮೇಶ ಶೆಟ್ಟಿ ಇದ್ದರು. ಬ್ಯೂರೋ ರಿಪೋರ್ಟ್, ಆಂಜನೇಯ ನಸಲಾಪುರ, ಭಾರತ ವೈಭವ ನ್ಯೂಸ್, ಮಾನ್ವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.